ಅಕ್ಕಿ ತರಲ್ಲ. ಮೂರು ಗೋಧಿಟ್ಟು ಜಲ್ದಿ ಹೋಗಲ್ಲಮ್ಮ. ಬಟ್ಟೆಗಳನ್ನೆಲ್ಲ ತಗೊಂಬಂದೆ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗು ಕ್ರೇಜಿ ಇರುತ್ತೆ. ಸೊ ಇವತ್ತು ನಮ್ಮ ಅಮ್ಮನ ಇಗ್ನೋರ್ ಮಾಡೋದು ಗೈಸ್ ಇವತ್ತಿನ ಬ್ಲಾಗ್. ಅದೇ ಫುಲ್ ಏನಿಲ್ಲ ಆಫ್ ಮಾಡಿ, ಆಮೇಲೆ ನಂದು ಸ್ವಲ್ಪ ಕೆಲಸ ಇದೆ, ಮತ್ತು ಶಾಪಿಂಗ್ ಹೋಗಿ ಇವತ್ತು ಮತ್ತೆ ಹೊಸ ಶೂಸ್ ಬೇರೆ ತಗೊತಿದ್ದೀನಿ ಡ್ಯಾನ್ಸ್ ಕ್ಲಾಸಿಗೆ. ಸೊ ಒಂದು ಅರ್ಧದಲ್ಲೇ ಅರ್ಧ ನಮ್ಮ ಅಮ್ಮನ ಇಗ್ನೋರ್ ಮಾಡೋಣ. ಏನಂದರೆ ಅವ್ರು ಬಂದು ಕೂಡಲೇ ಅದಕ್ಕೆ ಹೋಗು ಇದಕ್ಕೆ ಹೋಗು ಅಂತಾರಲ್ಲ, ಮಾಡಲ್ಲ. ಯಾಕೆ ಮಾಡಲಿ ಈ ಥರ ಕ್ವಶನ್ ಮಾಡಿ ಇಗ್ನೋರ್ ಮಾಡೋಣ ಅವ್ರು ಹೇಳಿದ್ನೆಲ್ಲ. ಸೊ ಆ ಥರ ಪ್ಲ್ಯಾನ್ ಮಾಡಿದ್ದೀನಿ. ಅವ್ರು ಇನ್ನೂ ಬಂದಿಲ್ಲ, ಅಷ್ಟರಲ್ಲಿ ನಾವಿನ್ನೂ ಭಾಳ ಕೆಲಸ ಇದ್ದಾವೆ. ಎಲ್ಲ ಮುಗಿಸ್ಕೊಂಡು ನಿಮಗೆ ಅವ್ರು ಬಂದಮೇಲೆ ಸಿಗ್ತೀನಿ ಗೈಸ್. ಬನ್ನಿ ಗೈಸ್, ನಮ್ಮನೆ ಅಜ್ಜಿಯವರು ಬಂದಿದ್ದಾರೆ. ಅಜ್ಜಿಯವರೇ, ನಮ್ಮನೆ ಅಜ್ಜಿ ನೀವು ಕೆಲ್ಸದ ಅಮ್ಮನ್ ಮಾಡಿದೆ ನನ್ನ ಕೆಲ್ಸದ ಅಮ್ಮ. ಆಯ್ತು ಒಳ್ಳೇದು ಮಾಡಲಿ ಗೈಸ್. ಈಗ ನಮ್ಮಮ್ಮ ಬಂದಿದ್ದಾರೆ ಜಸ್ಟ್. ಇನ್ನು ತಂದಿಲ್ಲ ಇವರು, ಹೊಟ್ಟೆ ಹಸಿತಿದೆ ಗೈಸ್. ಇವತ್ತು ಬೇರೆ ಶಾಪಿಂಗ್ ಬೇರೆ ಮಾಡ್ತೀನಿ. ಇವತ್ತು ಶಾಪಿಂಗ್ ಇದೆ ನಂದು. ಬನ್ನಿ. 5 kg ಅಕ್ಕಿ ತರಲ್ಲ. ಮೂರು ಗೋಧಿಟ್ಟು 2 ಎಣ್ಣೆ. ಇಲ್ಲ ಮತ್ತೆ ಕೇಳ್ತಾನ ಅಂತ ಕೇಳು, ಅದನ್ನಂತ ಹೇಳು. ಇಲ್ಲ ಒಳ್ಳೊಮ್ಮೆ ಜಲ್ದಿ ಹೋಗಲ್ಲಮ್ಮ. ಇಲ್ಲ ಹಂಗ್ ಮಾಡ್ಬಾರ್ದು. ಇಲ್ಲ ಹೋಗಲ್ಲ. ಮತ್ತೆ ಏನ್ ಕೆಲಸ ಮಾಡ್ತೀವಿ? ಏನ್ ಕೆಲಸ ಮಾಡಿನಲ್ಲ, ತಂದಿನಲ್ಲ. ಸರಿಗೆ ಮತ್ತೆ ಇದಕ್ ಮಾಡ್ಬಾರ್ದು. ಇಲ್ಲ ಮಾಡಲ್ಲ. ನಿನ್ ಡೈಲಿ ಇದೇ ಕೆಲಸ ತಾನೇ, ನೀನ್ ಗಡ ಹೋಗೋದು. ಮಾಡಲ್ಲ. ಇಲ್ಲ ಎಷ್ಟು ಅದಿ ಮಾಡ್ತೀವಿ ಒಮ್ಮೆ. ದುಡ್ಡು ಕೊಟ್ಟು ಅದು ಇದು ತಾಂಬ ಅಂತಾರೆ. ತಾಂಬ ಹೋಗಿ ಇವತ್ತೊಂದು ಅಯ್ಯೋ ಇಲ್ಲ ಗ್ರಾಮಿ ಸೊಟ್ಟೆ ನೋಡಿ. ಇಲ್ಲ ಎಷ್ಟು ದಯದಕ್ಕ ಅನ್ಬೇಕು. ದಯದಕ್ಕಲ್ಲ, ಹೋಗು. ಇಲ್ಲ ಮಾಡಲ್ಲ. ಯಾಕೆ ಹೋಗ? ಅಲ್ಲ ಒದ್ದೆ ಹಾಕತ್ತೆ ಅದಕ್ಕೆ. ಏನು ಒದ್ದೆ ಹಾಕತ್ತೆ? 5 kg ಅಕ್ಕಿ, 3 kg ಗೋಧಿ, 8 kg, 10 kg ಒತ್ಕೊಂಬರಕ್ಕಾಗಲ್ಲ. ಅಷ್ಟು ಇದಾ ಅಜ್ಜಿನ ನೀನು? ಮತ್ತೆ ಅದಕ್ಕೆ ಅಜ್ಜಿ ಅಂದಿದ್ದು. 2 ಎಣ್ಣೆ ಇಲ್ಲ ಆಗಲ್ಲ. ಹೋಗು ನಡಿ, ತಾಂಬರ್ಲಿ. ಹೌದಾ? ಹೋಗ್ ಮತ್ತೆ ನೋಡಿ ಗೈಸ್, ವಾಪಸ್ ಇಡ್ತಿದ್ದಾರೆ ಹೋಗೋದ್ ಬಿಟ್ಟು. ಹೋಗು ಫಸ್ಟ್. ಇಲ್ಲ ಯಾಕೆ ಬೇಜಾರಾಗಿ? ಅಲ್ಲ ಹೇಳಿದ್ದು ಒಂದಾದ್ರೆ ಸಾಕೈಸ್ ಮುಗ್ಸೋಣ. ಯಾಕಂದ್ರೆ ಮತ್ತೆ ಎಲ್ಲ ಕೆಲಸ ಮಾಡೋದಿರುತ್ತೆ ಭಾಳ, ಮತ್ತೆ ಅದನ್ನೇ ಮಾಡ್ಕೊಂತ ತಡಿ ಏನು ಹೇಳ್ಬೇಕು. ನಾನು ಇಗ್ನೋರ್ ಮಾಡೋಣ ಅಂತ ನೋಡೋಣ ಏನ್ ಮಾಡ್ತೀನಿ ಅಂತ. ಕೊನೆಗೆ ನಿಮ್ ರಿಯಾಕ್ಷನ್ ಬಂತು, ಸಾಕು ಗೈಸ್. 1-2 ನಿಮಿಷ ಇಗ್ನೋರ್ ಮಾಡಿದೀನಿ ನಮ್ಮ ಅಮ್ಮನ. ಹೇಳಿದ ಕೆಲಸ ಹೆಂಗಾಕತಿ ಹೇಳಿ? ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರು ಏನು ಹೇಳಕ್ ಬಂದ್ರು. ಏನಾಕತ್ತೀವ? ಏನಿಲ್ಲ, ಬೆಂಕಿ ಬಿದ್ದಂಗ ಬೆಂಕಿ ಬಿದ್ದಂಗ ಆಕತ್ತಲ್ಲ, ಹೊಟ್ಟೆಗೆ ಬೆಂಕಿ ಬಿದ್ದಂಗ. ಗೈಸ್, ನಮ್ಮ ಅಮ್ಮಗೆ ಹೇಳಿದ ಕೆಲಸ ತಕ್ಷಣ ಮಾಡ್ಬೇಕು, ಇಲ್ಲ ಅಂದ್ರೆ ಅವ್ರು ಜಾಸ್ತಿ ಟ್ರಿಗರ್ ಆಗ್ಬಿಡ್ತಾರೆ. ಈಗ ಆಗಿದ್ರು ಬೇಡ ಅಂತ ನಾನೇ ಸುಮ್ಮನೆ ಅದೇ ಹಾಕ್ಬೇಕಂತ. ಸೊ ಹೋಗ್ ಬಾ ತಾಂಬರ್ತೀನಿ. ಹೋಗಿ ನಾನು ನೋಡಿ, ಅವ್ರಿಗೆ ಹಾಲಿ ಹೋಗ್ತಾರೆ ಗೈಸ್, ನಾನು ಹಾಲಿಗೆ ಹೋಗಲ್ಲ. ಅವರು ಟೀ ಭಾಳ ಕುಡಿತಾರೆ, ನಾನು ಬಿಡಿಸ್ಬೇಕಂತ. ಇನ್ಮೇಲೆ ಡೈಲಿ ಉಪ್ಪಾಕನ ಅಂತ ಪ್ಲಾನ್ ಗೈಸ್. ಟೀಗೆ ಹಾಲ್ ವೇಸ್ಟ್ ಆಗ ಸುಮ್ಮನಿರಪ್ಪ, ಹಾಲ್ ವೇಸ್ಟ್ ಆಗಲ್ಲ. ಸೊ ಗೈಸ್, ದುಡ್ಡು ಕೊಟ್ಟಿದ್ರೆ ಅದೇ ಪೇಷನಿಗೆ ಹೋಗ್ಬೇಕು ಈಗ ನಾನು. ಸೊ ಬನ್ನಿ, ಈಗ ಇಗ್ನೋರ್ ಮಾಡಿದ್ದಾಯ್ತು. ಒಟ್ಟು ಇಗ್ನೋರ್ ಮಾಡಿದ್ದ ಉರಿತಲ್ಲ, ಈಗ ಉರಿತಾ? ಇಲ್ಲ ಈಗ ಸೊ ಗೈಸ್, ಸ್ವಲ್ಪ ಬರ್ಸ್ಟ್ ಆಗಿದ್ದಾರೆ. 2 ಎಣ್ಣೆ, 3 ಗೋಧಿಟ್ಟು, 5 kg ಅಕ್ಕಿ, 5 ಗರಂ ಮಸಾಲ. ಸೊ ಗೈಸ್, ಇಷ್ಟು ನಾನು ಹೋಗಿ ಅಲ್ಲಿ ತರಬೇಕು. ಸೊ ಬನ್ನಿ, ಈಗ ಇದನ್ನೆಲ್ಲ ಕೆಲಸ ಮುಗಿಸಿ ನಾನು ಶಾಪಿಂಗ್ ಹೋಗ್ಬೇಕನ್ನಲ್ಲ, ಅದೊಂದು ಸ್ವಲ್ಪ ತೋರಿಸಿ ಶಾಪಿಂಗ್, ಆಮೇಲೆ ವಿಡಿಯೋನ ಎಂಡ್ ಮಾಡೋಣ ಅಂತ. ಈಗ ಶಾಪಿಂಗ್ ನಾನು ಹೋಗೋದು ಲೇಟ್ ಆಗುತ್ತೆ. ಬನ್ನಿ ನೋಡಿ, ಎಂಜಾಯ್ ಮಾಡಿ. ನೋಡಿದ್ರಲ್ಲ, ಇಗ್ನೋರ್ ಮಾಡಿದ್ದು ನಾವು. ಅವರಿಗೆ ಸ್ವಲ್ಪ ಇದಾಗುತ್ತೆ ಗೈಸ್, ಅದು ಇಗ್ನೋರ್ ಮಾಡಿಬಿಟ್ರೆ ಸ್ವಲ್ಪ ಇದಾಗುತ್ತೆ ಎಂತರಿಗೂ. ಅವ್ರು ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ. ಸೊ ಇದನ್ನ ಡ್ರ್ಯಾಗ್ ಮಾಡ್ಕೊಂತ ಹೋದ್ರೆ ಇವತ್ತು ಕೆಲಸ ಎಲ್ಲ ಡಿಲೇ ಆಗಿಬಿಡ್ತವೆ. ಸೊ ಅದಕ್ಕೆ ನಾನು ಡ್ರ್ಯಾಗ್ ಮಾಡಲಿಲ್ಲ, ಇಷ್ಟಲ್ಲೇ ಹೇಳಿ ಮುಗಿಸಿದ್ದೀನಿ. ಸೊ ಬನ್ನಿ, ಈಗ ಪಟ್ಟಣ ಹೋಗಿ ರೇಷನ್ ತೊಗೊಂಡು ಬರೋಣ ವಾಪಸ್. ಲೆಟ್ಸ್ ಗೋ. ಸೊ
ಸೊ ಗೈಸ್ ರೇಷನ್ ಎಲ್ಲ ತೊಗೊಂಬಂದೆ ಹೋಗಿ. ಅದೇ ಗ್ಯಾಪಲ್ಲಿ ಒಂದು ಬಾದಾಮ್, ಯಾವಾಗಲೂ ಮಂಚ್ ತಿಂತಿದ್ನಲ್ಲ, ಇವತ್ತು ಬಾದಾಮ್ ಡ್ರಿಂಕ್ ಕುಡಿತಾ ಇದ್ದೀನಿ. ಗೈಸ್ ಜಸ್ಟ್ ಮನೆಗೆ ಬಂದೆ. ಸೊ ವಿಡಿಯೋ ಏನು ಮಾಡೋದು ಮರ್ತೋಗಿದ್ದೆ. ಸೊ ಶಾಪಿಂಗ್ ಹೋಗ್ತೀನಿ ಅನ್ನಲ್ಲ, ಶೂ ಅಂತ ಕಾಣೋಕ್ಕಾಗಲಿಲ್ಲ, ಅದಕ್ಕೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೊಗೊಂಬಂದೆ, ಬಟ್ಟೆ ಅಷ್ಟೇ ತೊಗೊಂಬಂದೆ. ಸೊ ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಗೈಸ್. ಟೇಕ್ ಕೇರ್, ಬಾಯ್.